ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂಥ ದ್ರೋಹ ಮಾಡಿದವ್ರಿಗೆ ಗುಂಡಿಟ್ಟುಕೊಳ್ಬೇಕು. ಎಲ್ಲರಿಗೂ ಒಂದು ಪ್ರಶ್ನೆ ಇದೆ, ಹುಲ್ಲಳ್ಳಿ ಸುರೇಶ್ ಅವರ ಹೆಸರೇ ಯಾಕೆ ಈ ಒಂದು ಅಡ್ಡ ಮತದಲ್ಲಿ ಯಾಕೆ ಪ್ರಸ್ತಾಪ ಆಯಿತು ಅಂತಕ್ಕಂಥ ಸಹಜವಾಗಿ ಎಲ್ಲರಿಗೂ ಒಂದು ಪ್ರಶ್ನೆ ಇದೆ. ಮತ್ತು ನಿಮ್ಮ ಅಭಿಮಾನಿಗಳು ಬೆಂಬಲಿಗರು ಅಂದರೆ ಒಂದು ರೀತಿ ಆತಂಕ ಕೂಡ ಇದೆ ಸಹಜವಾಗಿ. ಬಹುಶಃ ನನಗನ್ಸುತ್ತೆ ಒಂದು ಯಾವುದಾರ ಕೆಟ್ಟದನ್ನು ಸೃಷ್ಟಿ ಮಾಡಿದಾಗಲೇ ಒಂದು ದೊಡ್ಡ ಶಕ್ತಿ ನಿರ್ಮಾಣ ಆಗೋದು ಅಂತಕ್ಕಂಥದ್ದು. ಇವತ್ತು ಬೇಲೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದವರು ಇತೇ ಪಕ್ಷದವರು ಸಹ ಮಾತಾಡ್ತಾ ಇದ್ದಾರೆ. ಯಾವುದೇ ಕಾರಣದಿಂದ ವಚನ ಭ್ರಷ್ಟನಾಗೋದಿಲ್ಲ, ಯಾವುದೇ ಕೊಟ್ಟ ಮಾತನ್ನು ತಪ್ಪುತ್ತಲೇ ಇರತಕ್ಕಂಥ ಪ್ರಾಮಾಣಿಕತೆ ಇರತಕ್ಕಂಥವ್ರ ಮೇಲೆ ಇಂಥ ಅಗ್ನಿ ಪರೀಕ್ಷೆಗಳಾಗ್ತವೆ. ನೀವು ಕುಗ್ತಕ್ಕಂಥದ್ದು ಬೇಡ, ನಿಮ್ಮ ಹಿಂದೆ ನಾವು ಇದ್ದೀವಿ ಅಂತಕ್ಕಂಥದ್ದಕ್ಕೆ ಸಾಕ್ಷಿಯನ್ನು ಕ್ಷೇತ್ರದ ಜನ ತೋರಿಸಿದ್ದಾರೆ. ಅದಲ್ಲದೆ ಜಿಲ್ಲೆನಲ್ಲೂ ಸಹ ವ್ಯಾಪಕವಾದಂಥ ಚರ್ಚೆ ಆಗ್ತಾಯಿದೆ. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಧರ್ಮಸ್ಥಳವನ್ನು ಧರ್ಮ ಉಳಿಸ್ಲಿಕ್ಕೆ ವೀರೇಂದ್ರ ಹೆಗಡೆ ಅವರು ನಡೆಸ್ತಕ್ಕಂಥ ಧರ್ಮ ಕಾರ್ಯಗಳಲ್ಲಿ ಅವರನ್ನೂ ಸಹ ಬಿಡಲಿಲ್ಲ. ಒಂದು ಬುರುಡೆ ಗ್ಯಾಂಗು ಪಿತೂರಿ ಆಯಿತು. ಬಹುಶಃ ನನಗನ್ಸುತ್ತೆ ಇಡೀ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ ಕ್ಷೇತ್ರದ ಮತದಾರರ ಜೊತೆಯಲ್ಲಿ ಏನು ಸೇವೆಯನ್ನು ಮಾಡ್ತಾಯಿದ್ದೀವಿ, ಇದಕ್ಕೆಲ್ಲ ಒಂದು ಕಡೆ ಮಸಿಯನ್ನು ಬಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಪಿತೂರಿಯನ್ನು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನನಗನ್ನಿಸ್ತಾ ಇಲ್ಲ. ನನಗೆ ಅನ್ನಿಸೋದ್ರ ಜೊತೆಯಲ್ಲಿ ಇಡೀ ನನ್ನ ಕ್ಷೇತ್ರದ ಮತದಾರರಿಗೆ, ಜಿಲ್ಲೆಯ ರಾಜ್ಯದ ಮತದಾರರಿಗೆ ಅನ್ನಿಸ್ತಾ ಇದೆ. ಈಗ ಷಡ್ಯಂತ್ರ ಪಿತೂರಿ ಅಂತ ಹೇಳ್ತಾರೆ. ಈ ಒಂದು ಷಡ್ಯಂತ್ರ ಪಿತೂರಿ ನಿಮ್ಮ ಪಕ್ಷದ ಒಳಗಡೆಯಿಂದ ನಡೆದಿದೆಯಾ ಅಥವಾ ಹೊರಗಡೆಯಿಂದ ನಡೆದಿದೆಯಾ ಸರ್? ಬಹುಶಃ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಯ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ನನ್ನಂಥವ್ರ ಮೇಲೆ ಒಳಗೆ ಮತ್ತು ಹೊರಗೆ ಆಟಗಳು ಎಲ್ಲೆಲ್ಲಿ ಯಾವ್ಯಾವ ನಡೀತವೆ ಅಂತ ಗೊತ್ತಿಲ್ಲ, ಒಳಗೆ ಮತ್ತು ಹೊರಗೆ ಎರಡೂ ಆಟಗಳು ನಡೆದಿದೆ ಅಂತಕ್ಕಂಥ ಅಭಿಪ್ರಾಯ ಜನಸಾಮಾನ್ಯರಲ್ಲಿದೆ. ಈಗ ನೀವು ಇಲ್ಲೂ ಕೂಡ ಪ್ರಮಾಣ ಮಾಡಿದಿರಿ, ಧರ್ಮಸ್ಥಳದಲ್ಲೂ ಕೂಡ ಪ್ರಮಾಣ ಮಾಡ್ತೀರಿ. ಈ ಮೂಲಕವಾಗಿ ಏನು ಷಡ್ಯಂತ್ರ ಮಾಡಿದವ್ರನ್ನ ದೇವರ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಹೇಗೆ ಸರ್? ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತೀವಿ. ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಆದರೆ ಇಂಥ ಒಬ್ಬ ಪ್ರಾಮಾಣಿಕನ ಮೇಲೆ ಇಂಥ ಒಂದು ಸುಳ್ಳು ಸುದ್ದಿಯನ್ನು ಸೃಷ್ಟಿಯನ್ನು ಮಾಡಿರೋದಕ್ಕೆ ಇವತ್ತು 62 ಜನದಲ್ಲಿ ಪ್ರಪ್ರಥಮದಲ್ಲಿ ನಾನು ಪ್ರಮಾಣವನ್ನು ಮಾಡ್ತೀನಿ ಅಂತಕ್ಕಂಥ ಏನು ನಾವು ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಹೇಳ್ತೀವಿ, ವಿಧಾನಸೌಧದ ಮುಂದೆ ನಾನು ಹೇಳಿದ್ದೆ. ಅದೇ ರೀತಿಯಲ್ಲಿ ಇಲ್ಲೂ ನಡ್ಕೊತಾ ಇದ್ದೀನಿ, ಧರ್ಮಸ್ಥಳದಲ್ಲೂ ಸಹ ಅದೇ ರೀತಿ ನಡ್ಕೊತೀನಿ. ಏನು ಕಳವಿಲ್ದವನಿಗೆ ಭಯವೇನು ಅಂತಕ್ಕಂಥದ್ದು ಗಾದಿಯನ್ನು ಹೇಳ್ತಾರೆ. ನನಗೆ ಆ ಆತಂಕನೂ ಇಲ್ಲ, ಇದೂ ಇಲ್ಲ. ಏಕೆಂದರೆ ಪಕ್ಷ ತಾಯಿ ಇದ್ದಂಗೆ. ನನಗೆ ತಾಯಿ ಇಲ್ಲ, ಇತ್ತೀಚೆಗೆ ತಾಯಿ ತೀರೋದ್ರು. ಪಕ್ಷನೇ ತಾಯಿ ಅಂತ ತಿಳ್ಕೊಂಡಿರ್ತಕ್ಕಂಥ ನನ್ನಂಥವನು. ಅಂಥವ್ರ ಮೇಲೆ ಆರೋಪ ಹೊರಿಸಿದ್ರೆ ಆ ಭಗವಂತ ನೋಡ್ಕೊತಾನೆ. ಪಕ್ಷದ ಬಿ ಫಾರ್ಮ್ ತಗೊಂಡು ಪಕ್ಷದ ಚಿಹ್ನೆ ಮೇಲೆ ಗೆದ್ದು ಪಕ್ಷದ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಗೆದ್ದು ಈ ರೀತಿಯಾಗಿ ಅಡ್ಡ ಮತದಾನ ಮಾಡ್ತಕ್ಕಂಥದ್ದು ಕೂಡ ಎಲ್ಲ ಒಂದು ಕಡೆ ತಪ್ಪು ಅಂತಕ್ಕಂಥದ್ದು ಕಾರ್ಯಕರ್ತರಲ್ಲೂ ಕೂಡ ಸಹಜವಾಗಿ ಒಂದು ಆ ರೀತಿಯ ಒಂದು ಅಭಿಪ್ರಾಯ ಇರ್ತದೆ. 100ಕ್ಕೆ 100 ತಪ್ಪು. ಪಕ್ಷದ್ರೋಹ ಮಾಡ್ತಕ್ಕಂಥದ್ದು, ತಾಯಿಗೆ ದ್ರೋಹ ಮಾಡ್ತಕ್ಕಂಥದ್ದು, ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ದ್ರೋಹ ಮಾಡ್ತಕ್ಕಂಥದ್ದು ಇದು ಅಪರಾಧ ಅಂತಕ್ಕಂಥದ್ದು. ಇಂತಹ ದ್ರೋಹವನ್ನು ಯಾರೂ ಮಾಡಬಾರ್ದು. ನಾನು ಅವಾಗಲೇ ಹೇಳಿದೆ ತಮ್ಮಲ್ಲಿ, ಇಂಥ ದ್ರೋಹ ಮಾಡಿದವ್ರಿಗೆ ಗುಂಡಿಟ್ಟುಕೊಳ್ಬೇಕು.